ಡೇ ಟು ಇಟ್ ಗೋವಾ. ನನಗೆ ಬೀಚ್ ನೋಡಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ಹಾಯ್, ಕಮ್ ಆನ್ ಇನ್. ನನಗೆ ಪ್ಯೂರ್ ಕ್ಯಾಂಡಿಡ್ ಮೂಮೆಂಟ್ಸ್ ಸಿಗ್ತಾ ಇದೆ ಇದರಲ್ಲಿ. ಎಷ್ಟು ಕೂಲ್ ಆಗಿದೆ. ಇವಾಗ ನಾವು ಫೈನಲಿ ಬೀಚ್ ಹತ್ರ ಬಂದಿದ್ದೀವಿ. ಮಾರ್ಚ್ 13 ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆ ಅಂತೆ. ಹಾಯ್ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ ಟು ಇಟ್ ಗೋವಾ. ಇವಾಗ ನಾವು ಇಲ್ಲಿ ಚೆಕ್ಔಟ್ ಆಗಬೇಕು ಆ್ಯಂಡ್ ಇನ್ನೊಂದು ರೆಸಾರ್ಟ್ನ ಬುಕ್ ಮಾಡಿದ್ದಾರೆ ಭರತ್ ಅವರು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ, ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆಗ್ತೀವಿ. ಲೆಟ್ಸ್ ಗೋ. ಸೊ ಯು ಗೈಸ್, ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ನಾವು ಬೀಚ್ ವ್ಯೂ ರೆಸಾರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಅದೆಲ್ಲ ಹೋಗ್ತಾ ಇದ್ದೀವಿ ಏನು ಅಂತ ನನಗಂತೂ ಏನೂ ಐಡಿಯಾ ಇಲ್ಲ. ಎಲ್ಲ ಭರತ್ ಅವ್ರು ಬುಕ್ಕಿಂಗ್ ಮಾಡಿದ್ದಾರೆ. ಸೊ ಇವಾಗ ಕ್ಯಾಬ್ನ ಬುಕ್ ಮಾಡಿದ್ದೀವಿ, ಬರ್ತಾ ಇದೆ, ಚೆಕ್ಔಟ್ ಆಗಬೇಕು. ಇವಾಗ ಹೊರಟಿದ್ದೀವಿ ಆಗೊಂಡ ಬೀಚ್ಗೆ. ಕ್ಯಾಬ್ ಬಂತು. ಭರತ್ ಅವರು ಏನು ಬಿಸ್ಕೆಟ್ ಅದು, ಸಮಥಿಂಗ್ ನಂದಿನಿ ಕುಕೀಸ್ ನಿನ್ನೆ ಫ್ಲೈಟಲ್ಲಿ ಕೊಟ್ಟಿರೋದು. ಆ್ಯಕ್ಚುಲಿ ಅವ್ರು ತಿಂದರು, ಅವ್ರದ್ದು. ನಾನೇನು ತಿನ್ನೋಕ್ಕಾಗಿರಲಿಲ್ಲ, ನನಗೆ ಫ್ಲೈಟಲ್ಲೆಲ್ಲ ಫ್ಲೈ ಬಸ್ಸಲ್ಲಿ ಕೊಟ್ಟಿರೋದು. ತಿನ್ಕೊತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಕೊಂಡ ಬೀಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಯಾವ ರೀತಿ ಇರುತ್ತೆ, ನನಗೆ ಬೀಚ್ ನೋಡಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ದೀನಿ. ಲೈಕ್ ತುಂಬ ಇಯರ್ಸ್ ಆಯಿತು ನಾನು ಬೀಚ್ ಹತ್ರ ಹೋಗಿ. ಸೊ ನಮ್ಮ ಲೊಕೇಶನ್ನ ರೀಚ್ ಆಗಿದ್ದೀವಿ. ಕೊಂಡ ಬೀಚ್ ಬಂದಿದ್ದೀವಿ. ರೂಮ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಹಾಯ್, ಕಮ್ ಆನ್ ಇನ್. ಸೊ ಇದು ವೇಟ್. ಸೊ ಇದು ಭರತ್ ಅವರು ಬುಕ್ ಮಾಡಿರೋ ಬೀಚ್ ವ್ಯೂ ರೆಸಾರ್ಟು. ಪ್ರೈವೇಟ್ ಬೀಚು. ನನಗೆ ಇವಾಗ ಗೊತ್ತಾಗಿದ್ದು ದಿಸ್ ಇಸ್ ಅ ವೆರಿ ಪ್ರೈವೇಟ್ ಬೀಚ್. ಯಾರೂ ಇಲ್ಲ, ಬರೀ ಲೈಕ್ ಫಾರಿನರ್ಸ್ ಅಷ್ಟೇ. ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ. ಫಸ್ಟ್ ಇವಾಗ ನಿಮಗೆ ರೂಮ್ ಟೂರ್ ಕೊಡ್ತೀನಿ. ಎಂಟ್ರಿ ಆಗ್ತಿದ್ದಂಗೆ ನಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ವಾಶ್ರೂಮ್ ಇದೆ. ಆ್ಯಂಡ್ ಸಾಲಕ್ಕೆ ಹ್ಯಾವ್ ಅ ಗ್ಲಾಸ್ ಸೈಡ್ ಥಿಂಗ್. ಆ್ಯಂಡ್ ಒನ್ ಥಿಂಗ್ ನನಗೆ ಇಷ್ಟ ಆಗಿದ್ದೇನು ಅಂದರೆ ಎಲ್ಲ ವುಡ್ ವರ್ಕ್. ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಂಟೀರಿಯರ್ ಸಖತ್ತಾಗಿದೆ. ಒಳಗಡೆ ಕಾಟೇಜಸ್. ಒಳಗಡೆ ಬರ್ತಿದ್ದಂಗೆ ವಿ ಹ್ಯಾವ್ ಅ ಕಿಂಗ್ ಸೈಜ್ ಬೆಡ್, AC. ಈ ಕಡೆ ನಮಗೆ TV ಇದೆ, ಯೂಸ್ ಮಾಡ್ತೀವಲ್ಲ ಗೊತ್ತಿಲ್ಲ. ಆಮೇಲೆ ಕೆಟಲ್ ಕೊಟ್ಟಿದ್ದಾರೆ, ಹಾಟ್ ವಾಟರ್. ಆಮೇಲೆ ಇಲ್ಲಿ ನಮಗೆ ಒಂದು ಡೆಸ್ಕ್ ಕೊಟ್ಟಿದ್ದಾರೆ. ನಾವೇನು ತೋರಿಸ್ತೀನಿ ಅದನ್ನು ಮಾಡು. ಇಲ್ಲಿ ನಮಗೆ ಒಂದು ಡೆಸ್ಕ್ ಕೊಟ್ಟಿದ್ದಾರೆ. ಆರಾಮಾಗಿ ಕುತ್ಕೊಂಡು ಏನಾರು ವರ್ಕ್ ಮಾಡೋರು ಮಾಡ್ಬೋದು. ಲ್ಯಾಪ್ಟಾಪ್ ಇರೋರು ಇಲ್ಲೆಲ್ಲ ವರ್ಕ್ ಮಾಡಲ್ಲ, ಇಲ್ಲಿ ಕುತ್ಕೊಂಡು ಬಿಯರ್ ಹಾಕ್ಬೇಕು. ಇಲ್ಲಿ ಫ್ರಿಡ್ಜ್ ಇದೆ ಸ್ಟೋರೇಜ್ಗೆ. ಅದು ಓವರ್ ಅನ್ಕೋಬಿಟ್ಟೆ ನಾನು. ವಾರ್ಡ್ರೋಬ್ ವಿಚ್ ಈಸ್ ವೆರಿ ಲೈಕ್ ವಿಂಟೇಜ್ ಸ್ಟೈಲ್. ಇದು ವುಡ್ ವರ್ಕು. ಅದಾದಮೇಲೆ ನನ್ನ ಫೇವ್ರೇಟ್ ಪಾರ್ಟು, ಬನ್ನಿ ನನ್ನ ಫೇವ್ರೇಟ್ ಪಾರ್ಟ್ ಬಾಲ್ಕನಿ. ಅಲ್ಲಿ ಗ್ಲಾಸಲ್ಲಿ ಕಾಣಿಸ್ತು. ಎಷ್ಟು ಕೂಲ್ ಆಗಿದೆ. ಬೀಚ್ ನೋಡಿ, ಯಾರಂದರೆ ಯಾರು ಇಲ್ಲ ಇಲ್ಲಿ. ಬರೀ ನೋಡಿದ್ರೆ ಬರೀ ಫಾರಿನರ್ಸೇ ಕಾಣ್ತಾರೆ. ನಾನು ಹೋಗಿರೋ ಬೀಚಸ್ ಯಾವಾಗಲೂ ಲೈಕ್ ಕ್ರೌಡೆಡ್ ಥರನೇ ಹೋಗ್ತಾ ಇದ್ದಿದ್ದು. ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಲ್ಲ. ಫಸ್ಟ್ ಟೈಮ್ ಪ್ರೈವೇಟ್ ಬೀಚಿಗೆ ಬಂದಿದ್ದೀನಿ. ಅದು ನಮ್ಮ ಭರತ್ ಅವ್ರ ಜೊತೆ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಹೇಳಬೇಕು, ತುಂಬ ಟ್ರಾವೆಲಿಂಗ್ ಇತ್ತು ನಮಗೆ. ನಮ್ಮ ಮರ್ಗಾವಿಂದ ಇಲ್ಲಿಗೆ ಬರೋಕ್ಕೆ ತುಂಬ 1.5 hour ಜರ್ನಿ ಏನೋ ಆಯಿತು. ಸೊ ಬೀಚ್ ನೋಡ್ತಾ ಇದ್ದರೆ ಏನು ಸಖತ್ತಾಗಿದೆ ಅಲ್ಲ. ನನಗೆ ಪ್ಯೂರ್ ಕ್ಯಾಂಡಿಡ್ ಮೂಮೆಂಟ್ಸೇ ಸಿಗ್ತಾ ಇದೆ ಇದರಲ್ಲಿ. ಈ ಥರ ಯಾರು ನನ್ನ ನೋಡಿರಲ್ಲ. ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರ್ತಾರೆ. ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ರೂಮಲ್ಲಿ ಎಲ್ಲಿ ಹೋದರೂ ಇಲ್ಲಿ ನಮಗೆ ಗ್ಲಾಸ್ ಸ್ಲೈಡ್ ಲೈಕ್ ಈ ಥರ ಸಿಗ್ತಾ ಇದೆ. ಕಮ್ ಬೀಚ್ ಹತ್ರ ಹೋಗಿ 2-3 ಫೋಟೋ ತಗೊಂಡು ನೀರಲ್ಲಿ ಧುಮುಕಿ ಎದ್ದು ಊಟ ಮಾಡೋಣ. ಸೊ ನಾವಿವಾಗ 4 ಲಕ್ಷ ಇದು ನಿಮ್ಮದು ಗಾಗಲ್ಸ್ ಫಸ್ಟು ನಾನೇ ಹಾಕ್ತಾ ಇರೋದು. ಸೊ 4 lakhs ಗಾಗಲ್ಸು. ಶಾರ್ಟ್ಸು ಇದು ಬಂದು ಕಡಿಮೆ 30,000. ಓಕೆ. ಶಾರ್ಟ್ಸ್ 30,000. ವಾಟ್ ಎವರ್. ನಾವಿವಾಗ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೀವಿ. ಬೀಚ್ ಆ ಸೈಡ್ ಇದೆ. ನಾವು ಬೀಚ್ ಕಡೆಯಿಂದ ಈಗ ಹೋಗ್ತಾ ಇಲ್ಲ. ಬ್ಯಾಕ್ ಸೈಡ್ ಏನಿದೆ ಅಂತ ಮಾರ್ಕೆಟ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. अंदर में ये है, नीचे से इसका इसमें कलर्स है.
ये कलर अच्छा है ना, ग्रीन हो. green use in Pakistan no? So I just इसमें एक पिंक है. pink है. ಚೆನ್ನಾಗಿದೆ. ಸೊ ಗೈಸ್ ನಮ್ಮದು ಶಾಪಿಂಗ್ ಮುಗೀತು. 2 ಬ್ಯಾಗ್ ತೊಗೊಂಡಿದ್ದೀವಿ. ಇವಾಗ ಭರತ್ ಅವರು ಇಲ್ಲೊಂದು ಚೆನ್ನಾಗಿರೋ ಶಾಪ್ ಸಿಕ್ತು, ನೋಡ್ತಾ ಇದ್ದಾರೆ. ತಿರ್ಗು ಫಸ್ಟ್ ಟೈಮ್ ಈ ಥರ ಏನೋ ಹಾಕಿಕೊಂಡು ನಿಂತ್ಕೊಂಡಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಊಟ ಮಾಡೋಕ್ಕೆ ಈ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ಗೈಸ್ ಇವಾಗ ರೂಮ್ ಹತ್ರ ಬಂದ್ವಿ. ನಾನು ಔಟ್ಫಿಟ್ ಚೇಂಜ್ ಮಾಡಬೇಕು ಇವಾಗ ಬೀಚಲ್ಲಿ ಆಡೋಕ್ಕೆ. ಆ್ಯಂಡ್ ಭರತ್ ಆಗಲೇ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇದೇ ನಮ್ಮ ರೂಮು, ಅಗೋಂಡ ಹೆರಿಟೇಜ್ ಅಂತ. ಬೀಚಲ್ಲಂತೂ ಕ್ರೇಜಿ ವೈಬ್ ಇದೆ, ಅಂದರೆ ಜನ ಇಲ್ಲ, ಯಾರೂ ಇಲ್ಲ ಜಾಸ್ತಿ. ಸೊ ಇವಾಗ ಫಸ್ಟು ಔಟ್ಫಿಟ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನೀರಲ್ಲಿ ಹಿಡಿದ್ಬಿಡ್ತೀವಿ. So excited. ಸೊ ಇವಾಗ ಫೋನ್ ಹಾರ್ತಾ ಇದೆ. ಸೊ ಇವಾಗ ನಾವು ಫೈನಲಿ ಬೀಚ್ ಹತ್ರ ಬಂದಿದ್ದೀವಿ. ಇವಾಗ ನೀರಲ್ಲಿ ಆಡಬೇಕು, ಅದೆಲ್ಲ ತೋರಿಸ್ತೀನಿ ಅಲ್ವ ಗೊತ್ತಿಲ್ಲ. ಫೋನ್ ಒಳಗೆ ಇಟ್ಬಿಡ್ತೀನಿ ನಾನು. ಬನ್ನಿ ಹೋಗೋಣ. ಸೊ ಗೈಸ್ ಇವಾಗ ನೀರಲ್ಲೆಲ್ಲ ಆಟ ಆಡ್ಬಿಟ್ಟು ಬಂದುಬಿಟ್ಟು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಶಾರ್ಟ್ಸ್ ಮತ್ತು ಟಾಪ್ ಹಾಕಿದ್ದೀನಿ. ಭರತ್ ಅವರು ಏನು ಮಾಡ್ತಾಯಿದ್ದಾರೆ, ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ಅವರೇನೋ ಹಾಕೋದು. ಲೋಷನ್ ನಾನೇ ಹಾಕ್ತಾ ಇಲ್ಲ, ನಂದು ಎಲ್ಲ ಇವರೇ ಯೂಸ್ ಮಾಡ್ತಾಯಿದ್ದಾರೆ. ನನ್ನ ಫೇವ್ರೇಟ್ ಇದು ನಾನೇ ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಇವರೇ ಯೂಸ್ ಮಾಡ್ತಾ ಇರೋದು. ಮತ್ತೊಂದು ಬಾಕ್ಸ್ ತರಿಸ್ಬಿಡಿ ಆಯಿತಾ. ಇವರು ಸ್ಕ್ರೀನ್ ಶಾಟ್ಸು ಏನಪ್ಪ ಅಂತ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಾರೆ. ಸೊ ಅದನ್ನು ತೆಗಿತಾನಿಲ್ಲ. ಆ್ಯಕ್ಚುಲಿ ಇವ್ರು ಯಾವ ಥರ ಪರ್ಸನ್ ಅಂದರೆ ಅದೇನೂ ಹಾಕೋದಿಲ್ಲ. ಕೈಗೆ ಉಂಗುರ ಆಗಲಿ, ಬ್ರಾಸ್ಲೆಟ್ ಆಗಲಿ, ಕೊರಳಿಗೆ, ಕಿವಿಗೆ ಏನೂ ಹಾಕ್ತಾ ಇರೋ ಪರ್ಸನ್ ಇವತ್ತು ಗೋವಾಗೆ ಬಂದುಬಿಟ್ಟು ಸ್ಟುಪಿಡ್ ಥರ ಆಡಬಾರ್ದು. ಗೋವಾಗೆ ಬಂದುಬಿಟ್ಟು March 13th ಟಾಕ್ಸಿಕ್ ರಿಲೀಸ್ ಆಗ್ತಾ ಇದೆಯಂತೆ. ಅದರಲ್ಲಿ ಇವ್ರ ಬಾಸು ಅದೇನು ಟಿಕೆಟ್ ಅಂತಿದ್ದಾರೆ ನನಗೇನೋ ಗೊತ್ತಿಲ್ಲ, ಎಷ್ಟು ಫ್ಯಾನ್ಸಿಗೆ ಗೊತ್ತಿರುತ್ತೆ. ಅದರಲ್ಲಿ ಅವ್ರು ಆ ಥರ ಹಾಕಿದಾರಂತೆ. ಸೊ ಅದಕ್ಕೆ ಲೈಫಲ್ಲಿ ಏನೋ ಒಂದು ಅಪ್ಡೇಟ್ ಆಗಿ, ನಾನು ಯಾವಾಗಲೂ ಹೇಳ್ತಿದ್ದೆ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ, ಅದನ್ನು ಹಾಕ್ತಾ ಇರಲಿಲ್ಲ. ಇವಾಗ ಎಷ್ಟೋರೇ ಬಂದು ಹೇಳಿಬಿಟ್ಟಿದ್ದಾರೆ ಅನಿಸುತ್ತೆ, ಅದಕ್ಕೆ ಇದನ್ನ ಹಾಕಿದ್ದಾರೆ. ನಾವಿಷ್ಟೇ ಕಣಪ್ಪ. ಇದನ್ನು ಇಲ್ಲೇ ತೊಗೊಂಡಿದ್ದು ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಅದು ಭರತ್ ಅವ್ರದ್ದು, ನಾನೇ ಹಾಕಿದ್ದೀನಿ. ದಿಸ್ ಇಸ್ ಆಲ್. ಲೆಟ್ಸ್ ಗೋ ಫಾರ್ ಡಿನ್ನರ್. ಗುಡ್ ಮಾರ್ನಿಂಗ್. ಇವತ್ತು ಡೇ 3. ಇವಾಗ ಎದ್ದೆ ನಾನು. ಇಲ್ಲಿ ನೋಡ್ಬೋದು ಎಷ್ಟು ಬೆಳಗ್ಗೆ ನಮಗೆ ಈ ಥರ ವ್ಯೂ ಸಿಗುತ್ತೆ. ಸೊ ಭರತವ್ರು ಇನ್ನೂ ಮಲಗಿದ್ದಾರೆ, ನಾನು ಅಲ್ಲಿ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಏನೇನು ಮಾಡ್ತೀವಿ, ನಾಳೆ ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.